ಹಾಂ ಸ್ವಲ್ಪ ಸೈಡಿಂದ ಅಗ್ಲಾಗೆ ನಮ್ಮ ಕಡೆ ತಿರುಗಿಸಿ ಹಾಂ ಮುಂದೆ ಬರ್ತೀರಾ ಮುಖ ತೋರಿಸ್ಕೊಂಡು ಬೆನ್ನು ತೋರಿಸ್ತೀರ ಬಂದು 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 ಮೊಬೈಲ್ ಹಿಡ್ಕೊಂಡು ಹಾಗೆ ಕಲ್ತ್ಕೊಡ್ರಿ ಪಾಪ ನಾವು ಗ್ಯಾರಂಟಿ ಬೆಳೆ ಇಲ್ಲಡೆ ಇದಕ್ಕೆ ಹೋಗಿ ಅಗ್ಲಾಗಿ ಬಸ್ ಬರುತ್ತೆ ನೀವು ಬರ್ತೀರ ಹೋಗಿ ಅಗ್ಲಾಗಿ ಸರ್ ಓಕೆ ಸರ್ ನಮ್ಮದು ಫೋಟೋ ಹೋಗ್ತೀನಿ ಸರ್ ಬನ್ನಿ ಸರ್ ಬನ್ನಿ ಸರ್ ಏನು ಸರ್ ಬನ್ನಿ ಸರ್ ಕಾರ್ಯಕ್ರಮ ನಾವು ಸಪೋರ್ಟ್ ಮಾಡೋದು ಅವರೆಲ್ಲ ಕೊಟ್ಟಿಲ್ಲ ತಿಂದಿದ್ದಾರೆ ಪಾಪ ಅಧ್ಯಕ್ಷರ ಈಗ ನೋಡಿ ಅಧ್ಯಕ್ಷರ ಓಡ್ಕೊಳ್ಳಿ ನೋಡಿ ನೋಡಿ ಹಂಗೆ ಒಂದು ಬೈಟ್ ತಗೊಂಬಿಡಿ ಸರ್ ಇಲ್ಲಿ ಹತ್ರ ಸರ್ ಕೈ ಕೊಡಿ ಕೈ ಇಲ್ಲಿ ಕೈ ಕೊಡಿ ಕೈ ಕೊಡಿ ಸಾಕು ನೆಕ್ಸ್ಟ್ ಕೊಡಿ ಅಮ್ಮ ಹಾಗೆ ಸ್ವಲ್ಪ ಇದಕ್ಕೆ ಹೋಗಿ ಮೇಡಮ್ ಅವ್ರ ಸ್ವಲ್ಪ ಇದಕ್ಕೆ ಹೋಗಿ ಹಂಗೆ ಕೊಟ್ಕೊಂಡು ಓದಿ ಎಲ್ಲರೂ ಕೊಟ್ರೆ ಕರ್ನಾಟಕ ರಾಜ್ಯದಲ್ಲಿ 500 ಕೋಟಿಗೂ ಹೆಚ್ಚು ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಶಕ್ತಿ ಯೋಜನೆಯ ಮುಖೇನ ಇಡೀ ರಾಜ್ಯದಲ್ಲಿ 500 ಕೋಟಿಗೂ ಹೆಚ್ಚಿನಾಗಿ ಪ್ರಯಾಣ ಮಾಡಿರೋದ್ರಿಂದ ಒಂದು ದಾಸಹಳ್ಳಿ ಕ್ಷೇತ್ರದಲ್ಲಿ ಸಂಭ್ರಮಾಚರಣೆ ಮಾಡಬೇಕು. ನಾವು ಡ್ರೈವರು ಮತ್ತು ಕಂಡಕ್ಟರ್ಗಳು ದಿನನಿತ್ಯ ಉಚಿತವಾಗಿ ಮಹಿಳೆಯರ ಜೊತೆ ಸೌಜನ್ಯದಿಂದ ನಡ್ಕೊಂಡು ಮಹಿಳೆಯರಿಗೆ ಗೌರವ ಕೊಟ್ಕೊಂಡು ಇದು ಮಾಡೋದಕ್ಕೋಸ್ಕರ ಅವ್ರಿಗೊಂದು ಸನ್ಮಾನ ಮಾಡಬೇಕು ಮತ್ತು ಅವ್ರಿಗೊಂದು ಉತ್ತೇಜನ ಕೊಡಬೇಕು. ಮತ್ತು ಯಾರು ಮಹಿಳೆಯರಿದ್ದಾರೆ ಅವ್ರ ಜೊತೆ ನಾವು ಗ್ಯಾರಂಟಿ ಸಮಿತಿಯ ಕೆ.ಸಿ. ವೆಂಕಟೇಶ ಅಧ್ಯಕ್ಷರಾಗಿ ನಾನು ಈ ಭಾಗದಲ್ಲಿ ಅವ್ರ ಜೊತೆ ನಿರಂತರ ಸಂಪರ್ಕ ಇಟ್ಕೋಬೇಕು. ಮತ್ತು ಏನು ಈ ಕಾರ್ಯಕ್ರಮದಲ್ಲಿ ಡಿಪೋ ಮ್ಯಾನೇಜರ್ಗಳು ಆಗಮಿಸಿದ್ದಾರೆ ಇಲ್ಲಿ, ಮತ್ತು ಎಲ್ಲ ನಮ್ಮ ಸಮಿತಿಯ 14 ಜನ ಸದಸ್ಯರು ಆಗಮಿಸಿದ್ದಾರೆ ಮತ್ತು ಎಲ್ಲ ಗ್ರಾಮದ ಮುಖಂಡರುಗಳು ಆಗಿಸಿದ್ದಾರೆ, ನಮ್ಮ ನಾಯಕರುಗಳು ಆಗಮಿಸಿದ್ದಾರೆ. ಮತ್ತು ಅವ್ರಿಗೂ ಈ ಭಾಗದಲ್ಲಿ ಅವ್ರಿಗೂ ಒಂದು ಸ್ವಾಗತವನ್ನು ಕೋರ್ತಾ
ಅವ್ರದ್ದು ಹೆಚ್ಚಿನವಾಗಿ ಅವ್ರದ್ದು ಸಾಧನೆ ಇರೋದಕ್ಕೋಸ್ಕರ ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ ನಾವು ಮಾಡ್ತಾ ಇರೋದು. ಏನೋ ಅವರು ಯಾಕಂದರೆ ದಿನ ಬೆಳಿಗ್ಗೆ ದಿನ ಸಾಯಂಕಾಲದವರೆಗೂ ಮಹಿಳೆಯರ ಜೊತೆ ಒಡನಾಟ ಇಟ್ಕೊಂಡು ಇದು ಮಾಡಿಕೊಂಡು ಉಚಿತವಾಗಿ ಪ್ರಯಾಣ ಮಾಡಿದ್ರು ಕೂಡ ಒಬ್ರಿಗೆ ಆಸನ ಸಿಗಲ್ಲ, ಅವ್ರಿಗೆ ಸೀಟ್ಗಳು ಸಿಗಲ್ಲ, ಒಬ್ಬೊಬ್ಬರು ನಮಗೂ ಸೀಟ್ ಬಿಟ್ಕೊಡಿ ಅಂತ ಗಲಾಟೆ ಮಾಡ್ತಾರೆ. ಮತ್ತು ಬೇರೆ ಬೇರೆ ವಿಚಾರಗಳಲ್ಲಿ ಇದು ಮಾಡ್ತಾರೆ. ಒಬ್ಬೊಬ್ರು ಒಂಥರ ಮಾತಾಡೋರು ಕೂಡ ಅವ್ರ ಜೊತೆ ಸೌಜನ್ಯದಿಂದ ವರ್ತಿಸ್ಕೊಂಡು ಸೌಜನ್ಯವಾಗಿ ಅವ್ರನ್ನ ಗೌರವಯುತವಾಗಿ ಇದು ಮಾಡೋದಕ್ಕೋಸ್ಕರ ನಮ್ಮ ದಾಸರಳ್ಳಿ ಕ್ಷೇತ್ರದಲ್ಲಿ ಯಾವುದೇ ಇದುವರೆಗೊಂದು ಐತರ ಘಟನೆಗಳಾಗಲಿ ಬೇರೆ ಬೇರೆ ವಿಚಾರದಲ್ಲಾಗಲಿ ಯಾವುದೇ ಒಂದು ಈ ಏರಿಯಾದಲ್ಲಿ ಯಾವುದೇ ಒಂದು ಪ್ರಯಾಣದಲ್ಲಿ ಯಾವುದೇ ಒಂದು ವ್ಯತ್ಯಾಸ ಆಗಿಲ್ಲ. ಅದಕ್ಕೋಸ್ಕರ ಈ ಭಾಗದಲ್ಲಿ ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಒಂದು ಸಂಭ್ರಮಾಚರಣೆ ಏನೋ ನಮ್ಮ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮತ್ತು ರಾಮಲಿಂಗಾರೆಡ್ಡಿಯವರ ಒಂದು ಮಿನಿಸ್ಟ್ರಿ ಪೋಸ್ಟಲ್ಲಿ ಈ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಾ ಇದೆ. ನಿರ್ವಾಹಕರಾಗಿ ಒಳ್ಳೆ ಇದರಿಂದ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಈ ಒಂದು ಶಕ್ತಿ ಯೋಜನೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸ್ತಾ ಇದ್ದೀವಿ ಸರ್. ಅದಕ್ಕೆ ನಿಮಗೆಲ್ಲ ಸನ್ಮಾನ ಮಾಡಿದ್ದಾರೆ. ಸನ್ಮಾನ ಮಾಡಿರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸರ್. ಮುಂದೆ ಯಾವ ರೀತಿ ಇದು ಮಾಡ್ತೀರಾ? ಇದೇ ರೀತಿ ಸಪೋರ್ಟ್ ಮುಂದೆ ಇದೇ ಥರ ಸಪೋರ್ಟ್ ಮಾಡ್ತೀವಿ ಸರ್. ಮುಂದೆ ಇದೇ ಥರ ಕಾರ್ಯನಿರ್ವಹಿಸ್ಕೊಂಡು ಯಾವುದೇ ಒಂದು ಕೊರತೆ ಬರದ ಹಾಗೆ ನಿಭಾಯಿಸ್ತೀವಿ. ಇಲಾಖೆ ಕೆಟ್ಟ ಹೆಸರು ಬರದಂಗೆ ಎಲ್ಲ ಮಹಿಳೆಯರ ಜೊತೆ ಸೌಜನ್ಯದಿಂದ ವರ್ತಿಸ್ಕೊಂಡು ಎಲ್ಲ ಚೆನ್ನಾಗಿ ಕಾರ್ಯನಿರ್ವಹಿಸ್ಕೊಂಡು ಹೋಗ್ತೀವಿ ಅಂತ ತಮ್ಮಲ್ಲಿ ಆಗುತ್ತೆ ಸರ್. ತುಂಬ ರಶ್ ಆಗುತ್ತೆ. ರಶ್ ಇದ್ದಾಗ ಹೆಣ್ಮಕ್ಳು ಗೊತ್ತಲ್ಲ, ತುಂಬ ಇದಾಗ್ತದೆ. ಆದರೂ ಸಮೇತ ಸಹಿಸ್ಕೊಂಡು ನಾವು ಅವರಲ್ಲಿ ಏನು ಸಿಟ್ಟಾಗ್ದಂಗೆ ಸೌಜನ್ಯದಿಂದ ವರ್ತಿಸ್ಕೊಂಡು ಎಲ್ಲರಿಗೂ ಫ್ರೀ ಮಾಡಿದಾಗ ತುಂಬ ರಶ್ ಆಗ್ತಾಯಿದೆ ಸರ್. ಫ್ರೀ ಮಾಡಿದಾಗಲೇ ಜಾಸ್ತಿ ಮಹಿಳೆಯರು ಓಡಾಡ್ತಾ ಇರೋದು. ಮುಂಚೆ ಎಲ್ಲ ಕೆಪಾಸಿಟಿ ಇರೋದು ಒಂದು ಸ್ವಲ್ಪ ಸೌಜನ್ಯ ಇಲ್ಲ, ಖಾಲಿ ಬಸ್ ಅಂತ ಏನಿಲ್ಲ, ಚೆನ್ನಾಗೇ ಆಗ್ತಾಯಿತ್ತು. ಆದರೆ ಈಗ ಸ್ವಲ್ಪ ಹೆಚ್ಚಾಗಿದೆ. ಶಕ್ತಿ ಯೋಜನೆ 500 ಕೋಟಿ ಮಹಿಳಾ ಮಣಿಯರು ಇದನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ. ನಮ್ಮ ದಾಸರಳ್ಳಿ ಕ್ಷೇತ್ರದಲ್ಲಿ ಇದನ್ನು ಸಂಭ್ರಮಾಚರಣೆ ಆಗಿ ನಾವು ಇವತ್ತು ಆಚರಿಸ್ತಾ ಇದ್ದೀವಿ. ಬಸ್ಸು ಡ್ರೈವರ್ ಕಂಡಕ್ಟರ್ಗಳಿಗೆ ಸನ್ಮಾನ ಮಾಡೋ ಮುಖಾಂತರ, ಇಲ್ಲಿನ ಪ್ರಯಾಣಿಕರಿಗೆ ಸಿಹಿ ಹಂಚೋ ಮುಖಾಂತರ, ಹೂಗುಚ್ಛ ಮತ್ತು ಹಣ್ಣಿನ ಬುಟ್ಟಿಗಳು ಕೊಡೋ ಮುಖಾಂತರ ಸಂಭ್ರಮಾಚರಣೆ ಮಾಡಿದ್ದೀವಿ. ಇನ್ನು ನಮ್ಮ ಸರ್ಕಾರ ನಡೆದಂತೆ ನುಡಿದಿದೆ ಅನ್ನೋಕ್ಕೆ ಇವತ್ತು ನಾವು ಮಾಡಿರೋ ಕಾರ್ಯಕ್ರಮ ಸಾಕ್ಷಿಯಾಗಿದೆ. ನಮ್ಮ ಸರ್ಕಾರ 2023ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಜಾರಿಗೆ ಬಂದು ಶಕ್ತಿ ಪಂಚ ಗ್ಯಾರಂಟಿಗಳಲ್ಲಿ ಶಕ್ತಿ ಒಂದು, ಅದರೊಳಗೆ 500 ಕೋಟಿ ಹೆಣ್ಮಕ್ಳು ದಿನ ಬಸ್ ಪ್ರಯಾಣ ನಡೀತಾ ಇದೆ ಇಡೀ ಕರ್ನಾಟಕದಾದ್ಯಂತ. 500 ಕೋಟಿ ಹೆಣ್ಮಕ್ಳು ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಉಪಯೋಗಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಕೆಲ್ಸಕ್ಕೆ ಹೋಗೋರು ಇರ್ಬೋದು, ದೇವಸ್ಥಾನಗಳಿರ್ಬೋದು. ಆದಷ್ಟು ನಮ್ಮ ದೇವಸ್ಥಾನಗಳಿಗೆಲ್ಲ ಹೆಣ್ಮಕ್ಳು ಹೋಗಿ ಪೂಜೆ ಪುರಸ್ಕಾರ ಮಾಡಿಕೊಂಡು ದೇವ್ರಿಗೂ ಸ್ವಲ್ಪ ಹರಕೆ ಇರೋದನ್ನ ತೀರಿಸ್ಕೊಂಡು ಗಂಡನ ಮನೆಗೆ, ಅತ್ತೆ ಮನೆ, ಮಾವನ ಮನೆ, ಯಾವ್ಯಾವ ಊರಿಗೆ ಹೋಗಿಲ್ಲ ಆ ಊರಿಗೆಲ್ಲ ಹೋಗಿದ್ದಾರೆ. ಹೆಣ್ಮಕ್ಳು ಒಳ್ಳೆ ಕಾರ್ಯಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ. ಇದು ಒಳ್ಳೆ ಕಾರ್ಯನೂ ಆಗಿರೋದ್ರಿಂದ ಸಿದ್ದರಾಮಯ್ಯವರು ಹಾಗೂ DK ಶಿವಕುಮಾರ್ ಸರು, ಸಚಿವರಾದ ರಾಮಲಿಂಗಾರೆಡ್ಡಿಯವರು ಸಾರಿಗೆ ಸಚಿವರಾದ ಅವ್ರು 3 ಜನ ಕೂತ್ಕೊಂಡು ಈ ಯೋಜನೆಯನ್ನು ಜಾರಿಗೆ ತಂದು ಉಪಯೋಗಕ್ಕೆ ಬರುತ್ತೆ. ಹೆಣ್ಮಕ್ಳಿಗೆ ನಾವು ಒಂದು ಒಳ್ಳೇದು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಶಕ್ತಿಯಾಗಿ ನಿಲ್ತಾರೆ ಅಂದ್ಬಿಟ್ಟು ಈ ಯೋಜನೆಗೆ ಶಕ್ತಿ ಅಂತ ಹೆಸರಿಟ್ಟು ಅದನ್ನು ಒಳ್ಳೆ ರೀತಿಯಲ್ಲಿ ಕಾರ್ಯಗತ ಆಗಿದೆ. ಮತ್ತು ನಮ್ಮ ದಾಸರಳ್ಳಿ ಕ್ಷೇತ್ರದಲ್ಲಿ ಅಧ್ಯಕ್ಷರಾದ KC ವೆಂಕಟೇಶ್ವರ ಸಮ್ಮುಖದಲ್ಲಿ ಇದು ಎಲ್ಲ ಇಡೀ ಕರ್ನಾಟಕದಲ್ಲೇ ನಡೀತಾ ಇದೆ ಸಂಭ್ರಮಾಚರಣೆ.